ಆವತ್ತು ಕಾಲೇಜಿನಲ್ಲಿ ಹಬ್ಬದ ಸಡಗರ. ವಿದ್ಯಾರ್ಥಿಗಳೆಲ್ಲ ಹೊಸ ಹೊಸ ಬಟ್ಟೆ ತೊಟ್ಟು ಸಂಭ್ರಮದಲ್ಲಿ ಮುಳುಗಿದ್ರು. ಖುಷಿ ಅಲ್ಲಿ ಎಲ್ಲರ ಮನದಲ್ಲಿತ್ತು. ಆದರೆ ಇಂಥ ಸಂಭ್ರಮ ಜಾಸ್ತಿ ಹೊತ್ತು ಇರಲಿಲ್ಲ. ಯಾಕೆಂದರೆ ಯಾವ ಕಾಲೇಜಿನಲ್ಲಿ ಸಂಭ್ರಮ ಸಡಗರ ಖುಷಿ ತುಂಬಿತ್ತೋ ಅದೇ ಕಾಲೇಜಿನ ಆವರಣದಲ್ಲಿ ಮಠ ಮಧ್ಯಾಹ್ನ ನೆತ್ತರು ಹರಿದು ಒಂದು ಹೆಣ ಉರುಳಿತ್ತು. ಅರೆ, ಕಾಲೇಜಿನ ಆವರಣದಲ್ಲಿ ಕೊಲೆನಾ ಅಂತೀರಾ? ಆ ಕತೆ ಹೇಳ್ತೀವಿ ಕೇಳಿ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಈ ದೃಶ್ಯವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಅದೇಗೆ ಒಬ್ಬ ಯುವಕ ಚಾಕುವಿನಿಂದ ವ್ಯಕ್ತಿಯೊಬ್ಬನನ್ನ ಇರಿದು ಹತ್ಯೆ ಮಾಡ್ತಾನೆ ಅಂತ. ಸುತ್ತಮುತ್ತ ನಿಂತಿರೋರು ಈ ಘನಘೋರ ತಡೆಯೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಕಾಲೇಜಿನ ಗೇಟ್ ಬಳಿ ನೆತ್ತರು ಹರಿದೇ ಹೋಗಿತ್ತು. ಕಾಲೇಜ್ ಕಾಯೋದಕ್ಕೆ ಬಂದವನು ಹೆಣವಾಗ್ಬಿಟ್ಟಿದ್ದ. ಇಂಥ ಘನಘೋರ ಕೃತ್ಯ ನಡೆದಿರೋದು ನಮ್ಮ ಬೆಂಗಳೂರಿನಲ್ಲಿ. ಅದು ಕೂಡ ವಿದ್ಯಾಬುದ್ಧಿ ಕಲಿಸೋ ಕಾಲೇಜಿನ ಆವರಣದಲ್ಲಿ. ಹೌದು, ಬುಧವಾರ ಬೆಂಗಳೂರಿನ ಅಮೃತಹಳ್ಳಿ ಭಾಗದಲ್ಲಿರುವ ಖಾಸಗಿ ಕಾಲೇಜೊಂದರಲ್ಲಿ ಸಂಭ್ರಮ ಕಳೆಗಟ್ಟಿತ್ತು. ಕಾಲೇಜಿನಲ್ಲಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಬಂದಿದ್ರು. ಎಲ್ಲರೂ ಅವರದ್ದೇ ಲೋಕದಲ್ಲಿ ಮುಳುಗಿದ್ರು. ಆಗ ಸಮಯ ಮಧ್ಯಾಹ್ನ 2:10. ಕಾಲೇಜಿನ ಗೇಟ್ ಬಳಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ 52 ವರ್ಷದ ಬಿಹಾರ ಮೂಲದ ಜೈಕಿಶೋರ್ ರಾವ್ ಮೇಲೆ ಯುವಕನೊಬ್ಬ ಚಾಕು ಹಿಡಿದು ಅಟ್ಯಾಕ್ ಮಾಡಿದ್ದ. ಗೇಟ್ ಬಳಿ ನಿಂತಿದ್ದವರು ಆತನನ್ನ ಕಂಟ್ರೋಲ್ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ತಾನು ತಂದಿದ್ದ ಚಾಕುವಿನಿಂದ ಮನಸ್ಸೋ ಇಚ್ಛೆ ಸೆಕ್ಯೂರಿಟಿ ಗಾರ್ಡ್ನ ದೇಹಕ್ಕೆ 5-6 ಬಾರಿ ಚಾಕುವಿಂದ ಇರಿತಾನೆ ಇದ್ದ. ಇಂಥ ದಾಳಿಯಿಂದ ಕುಸಿದು ಬಿದ್ದ ಜೈಕಿಶೋರ್ ರಾವ್ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದ. ಈ ದೃಶ್ಯವನ್ನ ನೋಡ್ತಾ ಇದ್ದ ಕಾಲೇಜಿನ ಸಿಬ್ಬಂದಿ, ವಿದ್ಯಾರ್ಥಿಗಳು ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಅಷ್ಟಕ್ಕೂ ಇಂಥ ಅಮಾನುಷ ಕೃತ್ಯ ಎಸಗಿದ್ದು ಬೇರೆ ಯಾರೂ ಅಲ್ಲ, ಅದೇ ಕಾಲೇಜಿನಲ್ಲಿ ಫೈನಲ್ ಇಯರ್ BA ಓದ್ತಾ ಇದ್ದ ಅಸ್ಸಾಂ ಮೂಲದ ಭಾರ್ಗವ್. ನಂಬೋದಕ್ಕೆ ತುಸು ಕಷ್ಟವಾದ್ರೂ ಇದೇ ನಿಜ. ಹಾಗಾದ್ರೆ ವಿದ್ಯಾರ್ಥಿಯೊಬ್ಬ ಕೊಲೆ ಮಾಡಲು ಕಾರಣ ಏನು ಅಂತೀರಾ? ಅದಕ್ಕೆ ಉತ್ತರ ಮದ್ಯಪಾನ. ನಿಜ, ಕಾಲೇಜಿನಲ್ಲಿ ಫಂಕ್ಷನ್ ಅಂತ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಬಂದಿದ್ರೆ ಭಾರ್ಗವ್ ಮಾತ್ರ ಮಧ್ಯಾಹ್ನವೇ ಕುಡಿದು ಕಾಲೇಜಿಗೆ ಬಂದಿದ್ದ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದ ಜೈಕಿಶೋರ್ ರಾವ್ ಭಾರ್ಗವ್ ಬಾಯಿಯಿಂದ ಎಣ್ಣೆ ಸ್ಮೆಲ್ ಬಂದಿದ್ರಿಂದ ಆತನನ್ನ ಕಾಲೇಜಿನ ಒಳಗಡೆ ಬಿಡ್ಲಿಲ್ಲ. ಈ ವೇಳೆ ಇಬ್ಬರ ಮಧ್ಯೆಯೂ ಜಗಳ ಆಗಿದೆ. ಜಗಳ ಆದ್ರೂ ಕೂಡ ಕಾಲೇಜಿನ ಒಳಗೆ ಭಾರ್ಗವ್ಗೆ ಎಂಟ್ರಿ ಸಿಗ್ಲೇ ಇಲ್ಲ. ಇದರಿಂದ ಎಲ್ಲರ ಮುಂದೆ ನಂಗೆ ಅವಮಾನ ಆಯ್ತು ಅಂತ ಕೋಪಗೊಂಡ ಭಾರ್ಗವ್ ಸಿಟ್ಟಿನಿಂದ ಸಮೀಪದಲ್ಲೇ ಇದ್ದ ತನ್ನ ಪಿಜಿಗೆ ಹೋಗಿದ್ದ. ಕೆಲವೇ ಕ್ಷಣಗಳಲ್ಲಿ ವಾಪಸ್ ಕಾಲೇಜಿನ ಕಡೆ ಬಂದ ಭಾರ್ಗವ್ ಬರೋವಾಗ ಚಾಕು ಹಿಡಿದಿದ್ದ. ಮೊದಲೇ ಕುಡಿದ ನಶೆಯಲ್ಲಿದ್ದ ಭಾರ್ಗವ್ ತಾನು ಎಂಥ ಕೆಲಸ ಮಾಡಲು ಹೊರಟಿದ್ದೀನಿ ಅನ್ನೋದರ ಅರಿವೇ ಇಲ್ಲದೆ ಕಾಲೇಜಿನ ಗೇಟ್ಗೆ ಬಂದವನೇ ಅಲ್ಲೇ ನಿಂತಿದ್ದ ಕಿಶೋರ್ ರಾವ್ ಮೇಲೆ ಎರಗಿದ್ದ. ನೋಡುತ್ತಲೇ ಭೀಕರವಾಗಿ ಕೊಲೆ ಮಾಡೇ ಬಿಟ್ಟ. ಕಾಲೇಜಿನ ಆವರಣದಲ್ಲಿ ನಡೆದ ಈ ಭೀಭತ್ಸ ಕೃತ್ಯದಿಂದ ದಿಗ್ಭ್ರಾಂತಿಯಾದ ಕಾಲೇಜು ಸಿಬ್ಬಂದಿ ತಕ್ಷಣವೇ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ನೆತ್ತರು ಹರಿಸಿ ಕಾಲೇಜಿನಲ್ಲೇ ಇದ್ದ ವಿದ್ಯಾರ್ಥಿ ಭಾರ್ಗವ್ನನ್ನ ಅರೆಸ್ಟ್ ಮಾಡಿದ್ರು. ಇನ್ನು ವಿಷಯ ತಿಳಿದು ಕಾಲೇಜಿನ ಬಳಿ ಬಂದ ಜೈಕಿಶೋರ್ ರಾವ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಿದ್ಯಾರ್ಥಿ ಜೀವನ ಅಂದ್ರೆ ಒಳ್ಳೆಯ ಭವಿಷ್ಯಕ್ಕಾಗಿ ಹೋರಾಡೋ ಸ್ಥಳ. ಇಂಥ ವಿದ್ಯಾರ್ಥಿ ಭಾರ್ಗವ್ ಕುಡಿದು ಬಂದಿದ್ದಲ್ಲದೆ ಕಾಲೇಜು ಆವರಣದಲ್ಲಿ ರಕ್ತವನ್ನೇ ಹರಿಸಿ ಜೈಲು ಸೇರಿದ್ದಾನೆ. ಆದರೆ ಕೂಲಿ ಕೆಲಸ ಅರಸಿ ದೂರದ ಊರಿಂದ ಬೆಂಗಳೂರಿಗೆ ಬಂದಿದ್ದ ಜೈಕಿಶೋರ್ ರಾವ್ ಕುಟುಂಬ ಮನೆ ಯಜಮಾನನನ್ನ ಕಳ್ಕೊಂಡು ಕಂಗಾಲಾಗಿದೆ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಹುಷಾರ್